ಕೋಟಿ ವಂಚನೆ ಪ್ರಕರಣದಲ್ಲಿ ಬಬಲಾದಿ ಮಠದ ಸ್ವಾಮೀಜಿಯನ್ನ ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಬಲಾದಿ ಮಠದ ಸ್ವಾಮೀಜಿ ಸಿಐಡಿ ವಶಕ್ಕೆ. ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ನಡೆದಿದ್ದ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಜಮಖಂಡಿಯ ಹೊಸ ಬಬಲಾದಿ ಮಠದ ಸ್ವಾಮೀಜಿಯನ್ನ ಸಿಐಡಿ ಅಧಿಕಾರಿಗಳು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನೂರಾರು ಕೋಟಿ ವಂಚನೆ ಪ್ರಕರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಬಾಗಲಕೋಟೆಯ ಜಮಖಂಡಿಯಲ್ಲಿರುವ ಹೊಸ ಬಬಲಾದಿ ಮಠ, ಈ ಮಠದ ಸದಾಶಿವ ಹಿರೇಮಠ ಸ್ವಾಮೀಜಿ, ಈ ಸ್ವಾಮೀಜಿಯನ್ನ ಸಿಐಡಿ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಯಾವ ಕಾರಣಕ್ಕೆ? ನೂರಾರು ಕೋಟಿ ವಂಚನೆ ಪ್ರಕರಣ. ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ನಡೆದಿದ್ದ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಬಬಲಾದಿ ಮಠದ ಸ್ವಾಮೀಜಿ ಈಗ ಸಿಐಡಿ ವಶಕ್ಕೆ. ಗೋಕಾಕ ನಗರ ಠಾಣೆಯಲ್ಲಿ ಸಿಐಡಿ ಪೊಲೀಸರಿಂದ ತೀವ್ರ ವಿಚಾರಣೆಯೂ ಕೂಡ ನಡೀತಾ ಇದೆ. ಸ್ವಾಮೀಜಿ ಖಾತೆಗೆ ಲಕ್ಷ ಲಕ್ಷ ಹಣ ವರ್ಗಾವಣೆ ಆಗಿದೆ ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ಸಿಐಡಿ ಅಧಿಕಾರಿಗಳು ಸ್ವಾಮೀಜಿಯನ್ನ ಈಗ ವಶಕ್ಕೆ ಪಡ್ಕೊಂಡು ಗೋಕಾಕ ನಗರ ಠಾಣೆಯಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ. ಬಹುಕೋಟಿ ವಂಚನೆಯ ಆರೋಪಿಯಿಂದಲೇ ವರ್ಗಾವಣೆ ಆಗಿದೆಯಾ? ಪ್ರಶ್ನಾರ್ಥಕ. 60 ಲಕ್ಷಕ್ಕೂ ಅಧಿಕ ಹಣ ಸ್ವಾಮೀಜಿ ಕುಟುಂಬಸ್ಥರ ಖಾತೆಗೆ ವರ್ಗ ಆಗಿದೆ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಈ ಹಿನ್ನೆಲೆಯಲ್ಲಿ ಸಿಐಡಿ ಅಧಿಕಾರಿಗಳು ಈಗ ವಿಚಾರಣೆಗೆ ಅವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಮೈಲಾರಿ ಪಟಾತ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಬಬಲಾದಿ ಮಠದ ಸ್ವಾಮೀಜಿಗಳ ಪಾತ್ರ ಏನು? ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಏನೇನು ಅನುಮಾನಗಳಿದ್ದಾವೆ? ಸದ್ಯಕ್ಕೆ ಈ ಹೊತ್ತಿಗೆ ಏನು ವಿವರ ಇದೆ ತಮ್ಮ ಹತ್ರ, ಮೈಲಾರಿ ಪಟಾತ್? ಖಂಡಿತ ರಂಜಿತ್, ಗೋಕಾಕ್ನಲ್ಲಿರುವಂಥ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಸುಮಾರು ಬಹುಕೋಟಿ ಹಗರಣ ಆಗಿತ್ತು. ಈ ಒಂದು ಹಗರಣವನ್ನು ಸಾಗರ್ ಸಬ್ಕಳೆ ಎಂಬತ್ತ ಮಾಡಿದ ಕೇವಲ 6 ಕೋಟಿ ಠೇವಣಿ ಇಟ್ಟು ಸುಮಾರು 76 ಕೋಟಿ ಹಣವನ್ನು ಅಲ್ಲಿ ಸಾಲವನ್ನು ಪಡೆದಿದ್ರು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 16 ಜನರ ವಿರುದ್ಧ ಏನು ದೂರು ಕೂಡ ದಾಖಲಾಗಿತ್ತು. ಸದ್ಯ ಅದು ಸಿಐಡಿಗೆ ವರ್ಗಾವಣೆ ಆಗಿತ್ತು. ಈ ಸಾಗರ್ ಸಬ್ಕಾಳೆ ಏನಿದ್ದಾನೆ, ಈ ಸಾಗರ್ ಸಬ್ಕಾಳೆಯಿಂದ ಸುಮಾರು 60 ಲಕ್ಷಕ್ಕೂ ಅಧಿಕ ಹಣವನ್ನು ಏನು ಜಮಖಂಡಿಯ ಹೊಸ ಬಬಲಾದಿ ಮಠದ ಸದಾಶಿವ ಹಿರೇಮಠ ಸ್ವಾಮೀಜಿ ಖಾತೆಗೆ ವರ್ಗಾವಣೆ ಆಗಿದೆ. ಅವರ ಖಾತೆ ಮತ್ತು ಜೊತೆಗೆ ಅವರ ಪತ್ನಿ ಮತ್ತು ಪುತ್ರನ ಖಾತೆಗೆ ಸುಮಾರು 60 ಲಕ್ಷಕ್ಕೂ ಅಧಿಕ ಏನು ಹಣವನ್ನು ಕೂಡ ವರ್ಗಾವಣೆ ಮಾಡಲಾಗಿದೆ. ಹೀಗಾಗಿ ಸಿಐಡಿ ಏನು ಅಧಿಕಾರಿಗಳು ಅವರನ್ನು ಏನು ಈಗಾಗಲೇ ಗೋಕಾಕ್ನಲ್ಲಿ ಅವರನ್ನು ನಗರ ಪೊಲೀಸ್ ಠಾಣೆಗೆ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಿರುವಂಥದ್ದು. ಇಡೀ ದಿನ ನಿನ್ನೆ ಇಡೀ ರಾತ್ರಿ ಕೂಡ ಅವರನ್ನು ವಿಚಾರಣೆಯನ್ನು ಮಾಡಿದ್ದಾರೆ. ಯಾವ ಒಂದು ಹಣದಿಂದ ಏನು ಈ ಸದಾಶಿವ ಸ್ವಾಮೀಜಿಗಳು, ಹೊಸ ಬಬಲಾದಿ ಮಠದ ಸದಾಶಿವ ಸ್ವಾಮೀಜಿಗಳು ಏನಿದ್ದಾರೆ ಅವರು ಕೂಡ ಬೇರೆ ಬೇರೆ ಕಡೆ ನಿವೇಶನಗಳನ್ನು ಪಡೆದಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇತ್ತು. ಹೀಗಾಗಿ ಈ ಎಲ್ಲದರ ಮಾಹಿತಿ ಹಿನ್ನೆಲೆಯಲ್ಲಿ ಈಗ ಸದ್ಯ ಅವರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮಾಡಲಾಗ್ತಿರುವಂಥದ್ದು. ಪ್ರಮುಖವಾಗಿ 2021ರಲ್ಲಿ 6 ಕೋಟಿ ಹಣವನ್ನು ಸಾಗರ್ ಸಬ್ಕಾಳೆ ಮತ್ತು 14 ಜನರ ಟೀಮಲ್ಲಿ ಠೇವಣಿ ಇಡುತ್ತೆ. ಠೇವಣಿ ಇಟ್ಟು ಸುಮಾರು 76 ಕೋಟಿ ಹಣವನ್ನು ಅಲ್ಲಿ ಸಾಲವಾಗಿ ಪಡೆದು ಅದನ್ನು ತುಂಬದೆ ವಂಚನೆಯನ್ನು ಮಾಡಿತ್ತು ಮತ್ತು ಬೇರೆ ಬೇರೆ ಕಡೆಗೆ ಜಾಗವನ್ನು ಪಡೆದು ವಂಚನೆ ಮಾಡಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು ಮಾಹಿತಿಗಾಗಿ ಮೈಲಾರಿ ಪಟಾತ್. ಕೋಟಿ ವಂಚನೆ ಪ್ರಕರಣದಲ್ಲಿ ಬಬಲಾದಿ ಮಠದ ಸ್ವಾಮೀಜಿಯನ್ನ ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಬಬಲಾದಿ ಮಠದ ಸ್ವಾಮೀಜಿ ಸಿಐಡಿ ವಶಕ್ಕೆ. ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ನಡೆದಿದ್ದ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಜಮಖಂಡಿಯ ಹೊಸ ಬಬಲಾದಿ ಮಠದ ಸ್ವಾಮೀಜಿಯನ್ನ ಸಿಐಡಿ ಅಧಿಕಾರಿಗಳು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ನೂರಾರು ಕೋಟಿ ವಂಚನೆ ಪ್ರಕರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಬಾಗಲಕೋಟೆಯ ಜಮಖಂಡಿಯಲ್ಲಿರುವ ಹೊಸ ಬಬಲಾದಿ ಮಠ, ಈ ಮಠದ ಸದಾಶಿವ ಹಿರೇಮಠ ಸ್ವಾಮೀಜಿ, ಈ ಸ್ವಾಮೀಜಿಯನ್ನ ಸಿಐಡಿ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಯಾವ ಕಾರಣಕ್ಕೆ? ನೂರಾರು ಕೋಟಿ ವಂಚನೆ ಪ್ರಕರಣ. ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ನಡೆದಿದ್ದ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಬಬಲಾದಿ ಮಠದ ಸ್ವಾಮೀಜಿ ಈಗ ಸಿಐಡಿ ವಶಕ್ಕೆ. ಗೋಕಾಕ ನಗರ ಠಾಣೆಯಲ್ಲಿ ಸಿಐಡಿ ಪೊಲೀಸರಿಂದ ತೀವ್ರ ವಿಚಾರಣೆಯೂ ಕೂಡ ನಡೀತಾ ಇದೆ. ಸ್ವಾಮೀಜಿ ಖಾತೆಗೆ ಲಕ್ಷ ಲಕ್ಷ ಹಣ ವರ್ಗಾವಣೆ ಆಗಿದೆ ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ಸಿಐಡಿ ಅಧಿಕಾರಿಗಳು ಸ್ವಾಮೀಜಿಯನ್ನ ಈಗ ವಶಕ್ಕೆ ಪಡ್ಕೊಂಡು ಗೋಕಾಕ ನಗರ ಠಾಣೆಯಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ. ಬಹುಕೋಟಿ ವಂಚನೆಯ ಆರೋಪಿಯಿಂದಲೇ ವರ್ಗಾವಣೆ ಆಗಿದೆಯಾ? ಪ್ರಶ್ನಾರ್ಥಕ. 60 ಲಕ್ಷಕ್ಕೂ ಅಧಿಕ ಹಣ ಸ್ವಾಮೀಜಿ ಕುಟುಂಬಸ್ಥರ ಖಾತೆಗೆ ವರ್ಗ ಆಗಿದೆ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಈ ಹಿನ್ನೆಲೆಯಲ್ಲಿ ಸಿಐಡಿ ಅಧಿಕಾರಿಗಳು ಈಗ ವಿಚಾರಣೆಗೆ ಅವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಮೈಲಾರಿ ಪಟಾತ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಬಬಲಾದಿ ಮಠದ ಸ್ವಾಮೀಜಿಗಳ ಪಾತ್ರ ಏನು? ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಏನೇನು ಅನುಮಾನಗಳಿದ್ದಾವೆ? ಸದ್ಯಕ್ಕೆ ಈ ಹೊತ್ತಿಗೆ ಏನು ವಿವರ ಇದೆ ತಮ್ಮ ಹತ್ರ, ಮೈಲಾರಿ ಪಟಾತ್?
ಖಂಡಿತ ರಂಜಿತ್, ಗೋಕಾಕ್ನಲ್ಲಿರುವಂಥ ಮಹಾಲಕ್ಷ್ಮಿ ಕೋ ಆಪರೇಟಿವ್ ಬ್ಯಾಂಕ್ನಲ್ಲಿ ಸುಮಾರು ಬಹುಕೋಟಿ ಹಗರಣ ಆಗಿತ್ತು. ಈ ಒಂದು ಹಗರಣವನ್ನು ಸಾಗರ್ ಸಬ್ಕಳೆ ಎಂಬತ್ತ ಮಧ್ಯ ಕೇವಲ 6 ಕೋಟಿ ಠೇವಣಿ ಇಟ್ಟು ಸುಮಾರು 76 ಕೋಟಿ ಹಣವನ್ನು ಅಲ್ಲಿ ಸಾಲವನ್ನು ಪಡೆದಿದ್ರು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 16 ಜನರ ವಿರುದ್ಧ ಏನು ದೂರು ಕೂಡ ದಾಖಲಾಗಿತ್ತು. ಸದ್ಯ ಅದು CIDಗೆ ವರ್ಗಾವಣೆ ಆಗಿತ್ತು. ಈ ಸಾಗರ್ ಸಬ್ಕಾಳೆ ಏನಿದ್ದಾನೆ, ಈ ಸಾಗರ್ ಸಬ್ಕಾಳೆಯಿಂದ ಸುಮಾರು 60 ಲಕ್ಷಕ್ಕೂ ಅಧಿಕ ಹಣವನ್ನು ಏನು ಜಮಖಂಡಿಯ ಹೊಸ ಬಬಲಾದಿ ಮಠದ ಸದಾಶಿವ ಹಿರೇಮಠ ಸ್ವಾಮೀಜಿ ಖಾತೆಗೆ ವರ್ಗಾವಣೆ ಆಗಿದೆ. ಅವರ ಖಾತೆ ಮತ್ತು ಜೊತೆಗೆ ಅವರ ಪತ್ನಿ ಮತ್ತು ಪುತ್ರನ ಖಾತೆಗೆ ಸುಮಾರು 60 ಲಕ್ಷಕ್ಕೂ ಅಧಿಕ ಏನು ಹಣವನ್ನು ಕೂಡ ವರ್ಗಾವಣೆ ಮಾಡಲಾಗಿದೆ. ಹೀಗಾಗಿ CID ಏನು ಅಧಿಕಾರಿಗಳು ಅವರನ್ನು ಏನು ಈಗಾಗಲೇ ಗೋಕಾಕ್ನಲ್ಲಿ ಅವರನ್ನು ನಗರ ಪೊಲೀಸ್ ಠಾಣೆಗೆ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಿರುವಂಥದ್ದು. ಇಡೀ ದಿನ ನಿನ್ನೆ ಇಡೀ ರಾತ್ರಿ ಕೂಡ ಅವರನ್ನು ವಿಚಾರಣೆಯನ್ನು ಮಾಡಿದ್ದಾರೆ. ಯಾವ ಒಂದು ಹಣದಿಂದ ಏನು ಈ ಸದಾಶಿವ ಸ್ವಾಮೀಜಿಗಳು ಹೊಸ ಬಬಲಾದಿ ಮಠದ ಸದಾಶಿವ ಸ್ವಾಮೀಜಿಗಳು ಏನಿದ್ದಾರೆ ಅವರು ಕೂಡ ಬೇರೆ ಬೇರೆ ಕಡೆ ನಿವೇಶನಗಳನ್ನು ಪಡೆದಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇತ್ತು. ಹೀಗಾಗಿ ಈ ಎಲ್ಲದರ ಮಾಹಿತಿ ಹಿನ್ನೆಲೆಯಲ್ಲಿ ಈಗ ಸದ್ಯ ಅವರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮಾಡಲಾಗ್ತಿರುವಂಥದ್ದು. ಪ್ರಮುಖವಾಗಿ 2021ರಲ್ಲಿ 6 ಕೋಟಿ ಹಣವನ್ನು ಸಾಗರ್ ಸಬ್ಕಾಳೆ ಮತ್ತು 14 ಜನರ ಟೀಮಲ್ಲಿ ಠೇವಣಿ ಇಡುತ್ತೆ. ಠೇವಣಿ ಇಟ್ಟು ಸುಮಾರು 76 ಕೋಟಿ ಹಣವನ್ನು ಅಲ್ಲಿ ಸಾಲವಾಗಿ ಪಡೆದು ಅದನ್ನು ತುಂಬದೆ ವಂಚನೆಯನ್ನು ಮಾಡಿತ್ತು ಮತ್ತು ಬೇರೆ ಬೇರೆ ಕಡೆಗೆ ಜಾಗವನ್ನು ಪಡೆದು ವಂಚನೆ ಮಾಡಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಮೈಲಾರಿ ಪಟಾತ್ ಕೋಟಿ ವಂಚನೆ ಪ್ರಕರಣದಲ್ಲಿ ಬಬಲಾದಿ ಮಠದ ಸ್ವಾಮೀಜಿಯನ್ನ CID ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಬಬಲಾದಿ ಮಠದ ಸ್ವಾಮೀಜಿ CID ವಶಕ್ಕೆ. ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ನಡೆದಿದ್ದ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಜಮಖಂಡಿಯ ಹೊಸ ಬಬಲಾದಿ ಮಠದ ಸ್ವಾಮೀಜಿಯನ್ನ CID ಅಧಿಕಾರಿಗಳು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. 100 ಕೋಟಿ ವಂಚನೆ ಪ್ರಕರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಬಾಗಲಕೋಟೆಯ ಜಮಖಂಡಿಯಲ್ಲಿರುವ ಹೊಸ ಬಬಲಾದಿ ಮಠ, ಈ ಮಠದ ಸದಾಶಿವ ಹಿರೇಮಠ ಸ್ವಾಮೀಜಿ, ಈ ಸ್ವಾಮೀಜಿಯನ್ನ CID ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಯಾವ ಕಾರಣಕ್ಕೆ? 100 ಕೋಟಿ ವಂಚನೆ ಪ್ರಕರಣ, ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ನಡೆದಿದ್ದ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಬಬಲಾದಿ ಮಠದ ಸ್ವಾಮೀಜಿ ಈಗ CID ವಶಕ್ಕೆ. ಗೋಕಾಕ ನಗರ ಠಾಣೆಯಲ್ಲಿ CID ಪೊಲೀಸರಿಂದ ತೀವ್ರ ವಿಚಾರಣೆಯೂ ಕೂಡ ನಡೀತಾ ಇದೆ. ಸ್ವಾಮೀಜಿ ಖಾತೆಗೆ ಲಕ್ಷ ಹಣ ವರ್ಗಾವಣೆ ಆಗಿದೆ ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ CID ಅಧಿಕಾರಿಗಳು ಸ್ವಾಮೀಜಿಯನ್ನ ಈಗ ವಶಕ್ಕೆ ಪಡ್ಕೊಂಡು ಗೋಕಾಕ ನಗರ ಠಾಣೆಯಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ. ಬಹುಕೋಟಿ ವಂಚನೆಯ ಆರೋಪಿಯಿಂದಲೇ ವರ್ಗಾವಣೆ ಆಗಿದೆಯಾ? ಪ್ರಶ್ನಾರ್ಥಕ. 60 ಲಕ್ಷಕ್ಕೂ ಅಧಿಕ ಹಣ ಸ್ವಾಮೀಜಿ ಕುಟುಂಬಸ್ಥರ ಖಾತೆಗೆ ವರ್ಗ ಆಗಿದೆ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಈ ಹಿನ್ನೆಲೆಯಲ್ಲಿ CID ಅಧಿಕಾರಿಗಳು ಈಗ ವಿಚಾರಣೆಗೆ ಅವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಮೈಲಾರಿ ಪಟಾತ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಬಬಲಾದಿ ಮಠದ ಸ್ವಾಮೀಜಿಗಳ ಪಾತ್ರ ಏನು? ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಏನೇನು ಅನುಮಾನಗಳಿದ್ದಾವೆ? ಸದ್ಯಕ್ಕೆ ಈ ಹೊತ್ತಿಗೆ ಏನು ವಿವರ ಇದೆ ತಮ್ಮ ಹತ್ರ ಮೈಲಾರಿ ಪಟಾತ್? ಖಂಡಿತ ರಂಜಿತ್, ಗೋಕಾಕ್ನಲ್ಲಿರುವಂಥ ಮಹಾಲಕ್ಷ್ಮಿ ಕೋ ಆಪರೇಟಿವ್ ಬ್ಯಾಂಕ್ನಲ್ಲಿ ಸುಮಾರು ಬಹುಕೋಟಿ ಹಗರಣ ಆಗಿತ್ತು. ಈ ಒಂದು ಹಗರಣವನ್ನು ಸಾಗರ್ ಸಬ್ಕಳೆ ಎಂಬತ್ತ ಮಧ್ಯ ಕೇವಲ 6 ಕೋಟಿ ಠೇವಣಿ ಇಟ್ಟು ಸುಮಾರು 76 ಕೋಟಿ ಹಣವನ್ನು ಅಲ್ಲಿ ಸಾಲವನ್ನು ಪಡೆದಿದ್ರು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 16 ಜನರ ವಿರುದ್ಧ